ಸಾಮಾಜಿಕ ಜಾಲತಾಣಗಳು ಒಂದು ರೀತಿ ಆಯಸ್ಕಾಂತ ಇದ್ದಂತೆ. ಒಮ್ಮೆ ಸೆಳೆತಕ್ಕೆ ಒಳಗಾದ್ರೆ ಬಿಡಿಸಿಕೊಳ್ಳೋದು ಕಷ್ಟ. ಈ ಸೋಷಿಯಲ್ ಮೀಡಿಯಾಗಳಿಂದ ಟೈಮ್ ಪಾಸ್ ಆಗೋದಂತೂ ನಿಜ. ಆದ್ರೆ ಇದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗತ್ತಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅನ್ನೋದೇ ಆಗಿರುತ್ತೆ. ಹಾಗಾದ್ರೆ ಈ ಸೋಷಿಯಲ್ ಮೀಡಿಯಾ ಎಂಬ ಅದೃಶ್ಯ ಭೂತದಿಂದ ಬಿಡಿಸಿಕೊಳ್ಳೋದು ಹೇಗೆ ತೋರಿಸ್ತೀವಿ ನೋಡಿ. ಸಾಮಾಜಿಕ ಜಾಲತಾಣದಿಂದ ದೂರವಿದ್ರೆ ಈ ಎಲ್ಲಾ ಲಾಭವಿದೆ. ಸೋಷಿಯಲ್ ಮೀಡಿಯಾ ಅದೃಶ್ಯ ಭೂತದಿಂದ ಬಿಡಿಸಿಕೊಳ್ಳೋದು ಹೇಗೆ? ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಜನರ ಜೀವನವೇ ಬದಲಾಗ್ಬಿಟ್ಟಿದೆ. ವೈಯಕ್ತಿಕ ವಿಷಯಗಳು ಈಗ ಸಾರ್ವಜನಿಕ ಚರ್ಚೆಯ ವಿಷಯಗಳಾಗ್ತಿವೆ. ಟ್ವಿಟರ್, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ರೀಲ್ಸ್ ಹೀಗೆ ನಾನಾ ರೀತಿಯ ಸಾಮಾಜಿಕ ಜಾಲತಾಣಗಳು ಮೊಬೈಲ್ನಲ್ಲಿ ಸ್ಥಾನ ಪಡೆದಿವೆ. ದಿನದ ಬಹುತೇಕ ಸಮಯವನ್ನ ಸೋಷಿಯಲ್ ಮೀಡಿಯಾ ನೋಡೋದ್ರಲ್ಲೇ ಕಳೆಯೋ ಜನರಿದ್ದಾರೆ. ಈ ಸಾಮಾಜಿಕ ಜಾಲತಾಣಗಳು ಇಲ್ಲದ ಜಗತ್ತನ್ನ ನಾವು ಊಹೆ ಮಾಡಿಕೊಳ್ಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉಂಟಾಗಿದೆ. ಹಾಗಾದ್ರೆ ಈಗೊಂದು 10 ವರ್ಷಗಳ ಹಿಂದೆ ಈ ಸೋಷಿಯಲ್ ಮೀಡಿಯಾ ಬರೋದಕ್ಕೂ ಮೊದಲು ನಾವು ಏನ್ ಮಾಡ್ತಿದ್ವಿ, ಹೇಗೆ ಸಮಯ ಕಳೀತಾ ಇದ್ವಿ, ಒಂದ್ಸಲ ನೆನಪಿಸ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾಗಳಿಂದ ಟೈಮ್ ಪಾಸ್ ಆಗೋದಂತೂ ನಿಜ. ಆದ್ರೆ ಇದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗತ್ತಾ? ಹಾಗೆ ನೋಡಿದ್ರೆ ಅದಕ್ಕೆ ಉತ್ತರ ಇಲ್ಲ ಅನ್ನೋದೇ ಆಗಿರುತ್ತೆ. ಇತ್ತೀಚಿನ ಖಾಸಗಿ ವೆಬ್ಸೈಟ್ನ ಸಮೀಕ್ಷೆಯಲ್ಲಿ ಸಾಮಾಜಿಕ ಮಾಧ್ಯಮದ ಬಗ್ಗೆ ಬಳಕೆದಾರರಿಗೆ ಹೇಗನ್ಸುತ್ತೆ ಅಂತ ಕೇಳಲಾಗಿತ್ತು. ಅದರಲ್ಲಿ 25% ಜನರು ತಮ್ಮ ಮಾನಸಿಕ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು. 53% ಜನರು ಸಾಮಾಜಿಕ ಜಾಲತಾಣದ ಬಳಕೆಯನ್ನ ಕಡಿತಗೊಳಿಸೋದು ತಮ್ಮ ಮನಸ್ಸಿಗೆ ಹಾಗೆಯೇ ನೆಮ್ಮದಿಗೆ ಸಹಾಯ ಮಾಡುತ್ತೆ ಅಂತ ಅಭಿಪ್ರಾಯ ಪಟ್ಟಿದ್ರು. ಹಾಗಾಗಿ ಸಾಮಾಜಿಕ ಜಾಲತಾಣ ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಳ್ಳಲು 10 ದಿನಗಳ ಕಾಲ ಎಲ್ಲಾ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಅನ್ಇನ್ಸ್ಟಾಲ್ ಮಾಡಿ. ಆಗ ನಿಮ್ಮಲ್ಲಾಗೋ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಕೆಲವರಿಗೆ ಇದರಿಂದ ಮಾನಸಿಕ ಹಿಂಸೆ ಆಗಬಹುದು, ಇನ್ನು ಕೆಲವರಿಗೆ ಮಾನಸಿಕ ನೆಮ್ಮದಿಯೂ ಸಿಗಬಹುದು. ಸಾಮಾಜಿಕ ಮಾಧ್ಯಮವು ಮಾನಸಿಕ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಹಲವು ಅಧ್ಯಯನಗಳು ತಿಳಿಸಿವೆ. ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆಯಿಂದ ನಿಮಗೆ ಒಂಟಿತನ, ಆತಂಕ, ಖಿನ್ನತೆ, ನಿದ್ರಾಹೀನತೆ ಮುಂತಾದ ಸಮಸ್ಯೆಗಳು ಎದುರಾಗಬಹುದು. ಹಾಗಾದ್ರೆ ಸೋಷಿಯಲ್ ಮೀಡಿಯಾದ ಬದಲು ಬೇರೆ ಯಾವುದರಿಂದ ನಮ್ಮ ಸಮಯವನ್ನ ಕಳೆಯಬಹುದು? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಅನ್ನೋದಕ್ಕಿಂತಲೂ ನಿಮ್ಮ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನೋದು ಹೆಚ್ಚು ಮುಖ್ಯ. ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡುತ್ತಾ ಕೂರೋ ಬದಲು ಸಮಯ ಸಿಕ್ಕಾಗ ಹೊರಗೆಲ್ಲೋ ಸಣ್ಣದೊಂದು ವಾಕ್ ಮಾಡಿ, ಸ್ವಲ್ಪ ಸಂಗೀತವನ್ನ ಹಾಕೊಂಡು ಕುಳಿತುಕೊಳ್ಳಿ, ಸಂಜೆಯ ಬಳಿಕ ಕ್ಯಾಂಡಲ್ಗಳನ್ನ ಹಚ್ಕೊಂಡು ಸುಮ್ಮನೆ ಕುಳಿತುಕೊಳ್ಳಿ, ಬಿಡುವು ಸಿಕ್ಕಾಗ ಒಳ್ಳೆಯ ಪುಸ್ತಕಗಳನ್ನ ಓದಿ. ಅದು ಬೋರ್ ಅನ್ಸಿದ್ರೆ ಅಡುಗೆ ಮನೆಗೆ ಹೋಗಿ ರುಚಿಕರವಾದ ಅಡುಗೆ ತಯಾರಿಸಿ ತಿನ್ನಿ. ಯೋಗ ಅಥವಾ ಧ್ಯಾನ ಮಾಡಲು ಪ್ರಯತ್ನಿಸಿ. ಚಹಾ, ಕಾಫಿ ಅಥವಾ ಹಾಟ್ ಚಾಕೊಲೇಟ್ ನಂತಹ ಹಿತವಾದ ಬಿಸಿ ಪಾನೀಯವನ್ನ ಕುಡಿಯಿರಿ, ಆದ್ರೆ ಅದರಲ್ಲೂ ಮಿತಿ ಇರಲಿ. ಹಳೆಯ ಫೋಟೋಗಳನ್ನ ನೋಡಿ ಹಿಂದಿನ ದಿನಗಳನ್ನ ನೆನಪಿಸಿಕೊಳ್ಳಿ. ಸಮಯ ಸಿಕ್ಕಾಗ ಹಳೆಯ ಸ್ನೇಹಿತರಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ಕರೆ ಮಾಡಿ. ಫ್ರೆಂಡ್ಸ್ ಜೊತೆ ಊಟ ಮಾಡಿ. ತರಕಾರಿ, ಹಣ್ಣು, ದಿನಸಿಯನ್ನ ಆನ್ಲೈನ್ ನಲ್ಲೇ ಶಾಪಿಂಗ್ ಮಾಡೋ ಬದಲು ನೀವೇ ನೇರವಾಗಿ ಹೋಗಿ ಖರೀದಿ ಮಾಡಿ ಬನ್ನಿ. ಆಗ ನಿಮಗೂ ಟೈಮ್ ಪಾಸ್ ಆಗುತ್ತೆ. ಒಳ್ಳೆಯ ತರಕಾರಿಗಳನ್ನ ನೀವೇ ಆಯ್ಕೆ ಮಾಡ್ಕೊಳ್ಬಹುದು. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಆಗಾಗ ಸೋಷಿಯಲ್ ಮೀಡಿಯಾದಿಂದ ಈ ರೀತಿಯ ಬ್ರೇಕ್ ತೆಗೆದುಕೊಳ್ಳದಿದ್ರೆ ಅದೇ ಹುಚ್ಚಾಗಿ ಅಂಟಿಕೊಳ್ಳಬಹುದು. ಎಚ್ಚರ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.